ನೀವು ಸಿಟಿ ಲಿಮಿಟಲ್ಲಿದ್ದು ನೀವಿನ್ನ ನಿಮ್ಮ ಪ್ರಾಪರ್ಟಿಗೆ ಈ ಖಾತವನ್ನ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ, ಈ ಖಾತಾ ಸಮಸ್ಯೆ ಏನಾದರೂ ಇದ್ರೆ ಅದಕ್ಕೆ ಬಗೆಹರಿಸೋದಕ್ಕೆ ಅಂತೇಳಿ 10 ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ತಿಳಿಸಲಾಗ್ತಾ ಇದೆ. ಈ ಖಾತೆ ನೀಡೋದ್ರಲ್ಲಿ ಉಂಟಾದ ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತಾನೆ ಆಡಿಟ್ ತಂಡನ ರಚನೆ ಮಾಡಲಾಗ್ತಾ ಇದೆಯಂತೆ. ನೀವಿನ್ನ ನಿಮ್ಮ ಆಸ್ತಿ ಮನೆ ಏನೇ ಇದ್ರೂ ಕೂಡ ಅದಕ್ಕೆ ಈ ಖಾತವನ್ನ ಮಾಡಿಸಿಲ್ಲ ಅಂತಂದ್ರೆ ಅದಕ್ಕೆ ಏನಾದರೂ ಒಂದು ತೊಂದರೆ ಅನ್ನೋದು ಆಗಿರುತ್ತೆ ಅಲ್ವಾ. ಆ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರವಾಗಿನೇ ಇವಾಗ ಕೆಲವೊಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದಕ್ಕಂತ ಕೆಲವು ಜನಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಯಾರೆಲ್ಲ ಈ ಒಂದು ಬೆಂಗಳೂರು ಸಿಟಿನಲ್ಲಿ ಅಥವಾ BBMP ಒಳಪಟ್ಟಿರುವಂಥದ್ರಲ್ಲಾಗಲಿ ನಿಮ್ಮ ಆಸ್ತಿಗಳಿಗೆ ಯಾಕೆ ಏನು ಸಮಸ್ಯೆ ಆಗಿದೆ, ಈ ಖಾತನ ಯಾಕೆ ಮಾಡ್ಸೋಕ್ಕಾಗ್ತಾ ಇಲ್ಲ ಅನ್ನೋದನ್ನ ಬಗೆಹರಿಸ್ಕೋಬೋದು. ಇದಕ್ಕಿದ್ದಂತೆ ಸರ್ಕಾರ ತಗೊಂಡಿರೋಂಥ ಸೈಟಿಗಾಗ್ಬೋದು ಅಥವಾ ಕಟ್ತಾ ಇದ್ದಂಥ ಮನೆಗಾಗ್ಬೋದು ಅಥವಾ ಕಟ್ಟಿ ಫಿನಿಶ್ ಆಗಿರೋಂಥ ಮನೆಗಾಗ್ಬೋದು ಈ ಸೊತ್ತನ್ನ ಮಾಡಿಸ್ಲೇಬೇಕು ಅಂತ ಒಂದು ರೂಲ್ಸ್ನ ತಗೊಂಡು ಬಂತು. ಆದರೆ ಈ ಸೊತ್ತನ್ನ ಮಾಡ್ಸೋಕೆ ಹೋದಾಗ ಗೊತ್ತಾಗಿದ್ದು ನೀವು ಪರ್ಮಿಷನ್ನ ತಗೊಂಡಿರಬೇಕು ಪ್ಲ್ಯಾನ್ದು, ಇಲ್ಲ ಅಂತಂದರೆ ಈ ಸೊತ್ತನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸರ್ಕಾರ ಒಂದು ರೂಲ್ಸನ್ನು ಜಾರಿಗೆ ತಂದಿದೆ ಅಂತ ತಿಳಿಸಲಾಗಿತ್ತು. ಆದರೆ ಇದನ್ನೆಲ್ಲನೂ ಕೂಡ ಕೇಳಕ್ಕೆ ಹೋದಾಗ ಪರ್ಮಿಷನ್ನು ಅಂದರೆ ನಕ್ಷೆದು ಅದೆಲ್ಲನೂ ತಗೋಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದು ಹೊಸ್ದಾಗಿ ಬಂದಿದ್ದ ಕಾನೂನು ಆಗಿರೋದ್ರಿಂದಾಗಿ ಅವ್ರು ತಗೊಂಡಿರೋಂಥ ಸೈಟಿಗೆ ಮನೆಯನ್ನು ಕಟ್ಕೊಂಡಿದ್ರು. ಆದರೆ ಸರ್ಕಾರ ಆನಂತರ ಕರೆಂಟ್ ಕೊಡೋಲ್ಲ, ನೀರು ಕೊಡೋಲ್ಲ, ಚರಂಡಿ ಅನುಕೂಲ ಕೊಡೋಲ್ಲ ಅಂತ ಎಲ್ಲ ಹೇಳಿದಾಗ ತುಂಬಾ ತೊಂದರೆ ಆಗಿದ್ದರಿಂದಾಗಿ ಜನಗಳ ಒಂದು ನೋವಿಗೆ ಸ್ಪಂದಿಸಂಥ ಸರ್ಕಾರ ಏನು ಮಾಡ್ತು, ಆಮೇಲೆ ಈ ಖಾತಾನ ಮಾಡಿಸಿ ಮಾರೋದಕ್ಕೆ ಪರ್ಮಿಷನನ್ನು ಕೂಡ ಕೊಡ್ತು. ಆದರೆ ಅದಕ್ಕೆ ಒಂದು ಕಂಡೀಷನ್ ಅನ್ನೋ ರೀತಿಯಲ್ಲಿ 1200 ಚದರ ಅಡಿ ಒಂದು ಸೈಟಿಗೆ 1200 ಚದರ ಅಡಿ ಏನಿರುತ್ತೆ ಅದ್ರ ಒಳಗಡೆ ಇರಬೇಕು, ಅಷ್ಟೇ ಇರಬೇಕು, ಅದಕ್ಕೆ ಮಾತ್ರ ಒಂದು ಪರ್ಮಿಷನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿತ್ತು. ಆದರೆ ಕಟ್ಟಿರೋಂಥ ಮನೆಗಳಿಗೆ ಇನ್ನೂ ಒಂದು ಏನಪ್ಪ ರೂಲ್ಸ್ ಅಂತಂದರೆ ಕೆಳಗಡೆ ಗ್ರೌಂಡ್ ಪಾರ್ಕಿಂಗ್ ಬಿಡಬೇಕು, ಅದಾದಮೇಲೆ ಮನೆ ಕಟ್ಟಬೇಕು, ಅದಾದಮೇಲೆ ಇನ್ನೊಂದು ಫ್ಲೋರ್ ಕಟ್ಕೋಬೋದು, ಅದಾದಮೇಲೆ ಮೇಲೇನು ಕಟ್ಟೋಂಗಿಲ್ಲ. ಒಂದು ರೂಮ್ ಕಟ್ಟಿದ್ರೂ ಪರ್ಮಿಷನ್ ಕೊಡೋಲ್ಲ, ನೀರು ಕೊಡೋಲ್ಲ, ಕರೆಂಟ್ ಕೊಡೋಲ್ಲ. ಈ ರೀತಿಯಾದಂಥ ಒಂದು ಕಾನೂನನ್ನು ಜಾರಿಗೆ ತಂದಿದ್ರಿಂದಾಗಿ ಎಲ್ಲರೂ ಕಟ್ಟುವಂಥವ್ರು ಕೆಳಗಡೆ ಆಗ್ಬೋದು ಅಥವಾ ಮೇಲ್ಗಡೆ ಆಗ್ಬೋದು ಒಂದು ರೂಮ್ ಅಂತ ಏನಾದರೂ ಒಂದು ಹಾಕಿರೋದ್ರಿಂದಾಗಿ ಅವ್ರಿಗೆ ಯಾವುದೇ ರೀತಿಯ ಪರ್ಮಿಷನ್ ಸಿಕ್ಕಿರಲಿಲ್ಲ ಈ ಖಾತಾ ಮಾಡಿಸೋದಕ್ಕೆ. ಈ ಖಾತಾವನ್ನು ಬಿಟ್ಟಿದ್ದಾರಲ್ಲ ಮಾಡ್ಸೋಣ ಅಂತ ಹೇಳಿ ಅಪ್ಲಿಕೇಶನನ್ನು ಹಾಕಿದಾಗ ಅಧಿಕಾರಿಗಳು ಬಂದು ಆ ಜಾಗಕ್ಕೆ ಸರ್ವೆಯನ್ನು ಮಾಡಿದಾಗ ಗೊತ್ತಾಗ್ತಾ ಇತ್ತು ಇದೊಂದು ರೂಮ್ ಎಕ್ಸ್ಟ್ರಾ ಇದೆ, ಇಲ್ಲಿ ಗ್ರೌಂಡ್ ಪಾರ್ಕಿಂಗ್ ಬಿಟ್ಟಿಲ್ಲ, ಇಲ್ಲಿ ಜಾಗ ಬಿಟ್ಟಿಲ್ಲ. ಈ ರೀತಿಯಾದಂಥ ಸಮಸ್ಯೆಯಿಂದಾಗಿ ಯಾರೂ ಕೂಡ ಈ ಖಾತಾವನ್ನು ಮಾಡ್ಸೋಕೆ ಆಗಿರಲಿಲ್ಲ, ಪರ್ಮಿಷನ್ ಕೊಟ್ಟರು ಕೂಡ. ಆದರೆ ಈ ಒಂದು ಸಮಸ್ಯೆ ಯಾವ ರೀತಿ ಇದೆ, ಹೆಂಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಂಥ ಸರ್ಕಾರ ಮತ್ತೆ ಇವಾಗ ಹೊಸದಾಗಿ 10 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದೆಯಂತೆ ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. 8.16 ಲಕ್ಷ ಈ ಖಾತಾ ಅನುಮೋದನೆಯನ್ನು ಕೊಡಲಾಗಿದೆ ಅಂತ ತಿಳಿಸಲಾಗಿದೆ. ಅದರಲ್ಲಿ 3252 ಅರ್ಜಿಗಳು ಮಾತ್ರ ಸ್ವೀಕಾರಗೊಂಡಿದೆಯಂತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಕಂದಾಯ ಇಲಾಖೆಯ ಈ ಖಾತಾ ವಿತರಣೆಯಲ್ಲಿನ ವಿಳಂಬ ಹಾಗೂ ಸಾರ್ವಜನಿಕ ಗೊಂದಲ ನಿವಾರಿಸಲು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿದೆ. ಸಮಸ್ಯೆಗಳ ಪರಿಹಾರಕ್ಕಾಗಿ 10 ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆಯಂತೆ. ಈವರೆಗೂ 8.16 ಲಕ್ಷ ಈ ಖಾತೆ ಮಾತ್ರವನ್ನು ನೀಡಲಾಗಿದೆಯಂತೆ. ಈ ಪ್ರಕ್ರಿಯೆಯನ್ನು ಇನ್ನೂ ಫಾಸ್ಟಾಗಿ ಮಾಡೋದಕ್ಕೋಸ್ಕರವಾಗಿ ಇನ್ನು ಕೆಲವು ಯೋಜನೆಗಳನ್ನು ರೂಪಿಸಲಾಗಿದೆ ಅಂತ ತಿಳಿಸಲಾಗಿದೆ. ಈ ಖಾತೆ ನೀಡುವುದರಲ್ಲಿ ಉಂಟಾದ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರವಾಗಿ ಆಡಿಟ್ ತಂಡ ರಚನೆ ಮಾಡಲಾಗ್ತಾ ಇದೆ. ಈ ಖಾತೆ ತಿರಸ್ಕರಿಸಲ್ಪಟ್ಟರೆ 25 ಮಂದಿ ಅಧಿಕಾರಿಗಳ ತಂಡ ಮೇಲ್ವಿಚಾರಣೆ ನಡೆಸ್ತಾರಂತೆ. GBA ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೋದ್ಗಿಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದುವರೆಗೂ 3252 ಅರ್ಜಿಗಳನ್ನು ಮಾತ್ರ ಸ್ವೀಕಾರ ಮಾಡಿದ್ದೇವೆ. 8.21 ಲಕ್ಷಗಳ ಪೈಕಿ 8.16 ಲಕ್ಷ ಈ ಖಾತಾ ಅನುಮೋದನೆ ಆಗಿದೆ. ಪಾಸ್ಪೋರ್ಟ್ ಸೇವಾ ಕೇಂದ್ರದ ಮಾದರಿಯಲ್ಲಿ ಸೇವೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುವುದು. ಬೆಂಗಳೂರಿನಲ್ಲಿ ಈ ಖಾತಾ ಅರ್ಜಿಗಳನ್ನು ಅಧಿಕೃತ ವೆಬ್ಸೈಟ್ ಬೆಂಗಳೂರು ಒನ್ ಕೇಂದ್ರಗಳು ಮತ್ತು ಸೈಬರ್ ಕೇಂದ್ರಗಳ ಮೂಲಕ ನಿರ್ವಹಿಸಲಾಗುತ್ತೆ. ಇದೀಗ ಸಮಸ್ಯೆ ಪರಿಹಾರಕ್ಕೆ ಹೊಸ ಆ್ಯಪ್ನೊಂದಿಗೆ ಆಸ್ತಿ ಮಾಲೀಕರು ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ತಿಳಿಸಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.